ಈಗ ಕಾಂಗ್ರೆಸ್ ಅಲ್ಲಿ ಗುಂಪುಗಾರಿಕೆ ಅಂತ ಏನಿಲ್ಲ. ಗುಂಪುಗಾರಿಕೆ ಅಂತೇಳಿ ಇದನ್ನ ವಿಚಾರ ಮಾಡಿ ಒಂದಷ್ಟು ಅಪೋಸಿಷನ್ ಅವರು ನಮ್ಮನ್ನ ಕುಗ್ಸಂತ ಕೆಲಸ ಮಾಡ್ತಾ ಇದಾರೆ. ಒಂದಷ್ಟು ಮುಖಂಡರು ಅದನ್ನ ಚರ್ಚೆ ಮಾಡ್ತಾ ಇದ್ದಾರೆ. ಆದ್ರೆ ಇದೆಲ್ಲದಕ್ಕೂ ಒಂದು ಫುಲ್ ಸ್ಟಾಪ್ ಕೊಡುವಂತ ಚುನಾವಣೆ ಫಲಿತಾಂಶ ಈ ಬಾರಿ ನಾವು ಶಿಡ್ಲಘಟ್ಟದಲ್ಲಿ ನಿರೀಕ್ಷೆ ಮಾಡುವಂತದ್ದಾಗ್ತದೆ. ತಾಯಿಯ ಆಶೀರ್ವಾದದಿಂದ ಎಲ್ಲರೂ ಸಹ ಒಗ್ಗಟ್ಟಾಗಿ ಕೆಲಸ ಮಾಡಿದೀವಿ. ಭೀಮಣ್ಣಪ್ಪನವರ ಒಂದು ದೀರ್ಘಕಾಲದ ಕೆಲಸ ಇಲ್ಲಿ ನಡೆದಿರುವಂತದ್ದು. ಅದ್ರ ಜೊತೆಗೆ ಸಹಕಾರ ಕ್ಷೇತ್ರ ಬಹಳಷ್ಟು ಇವೆಲ್ಲ ಇರುವಂತ ಅಭ್ಯರ್ಥಿಗಳು ನಾವು ಕಣ್ಣಲ್ಲಿ ಇಟ್ಟಿರೋಂಥದ್ದು. ಮತ್ತೆ ನಮಗೆ ಹಾಲು ಮತದಾರ ಏನು ಡೆಲಿಗೇಟ್ ಫಾರ್ಮ್ ತಗೊಂಡ್ರೆ ಅಧ್ಯಕ್ಷರ ಸದಸ್ಯರು ಆಶೀರ್ವಾದ ಅಭಿವೃದ್ಧಿಗೆ ಮತ್ತೆ ಸರ್ಕಾರ ಸಹ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಎಲ್ಲರೂ ಸಹ ವರ ಆಗಿ ನಮಗೆ ಫಲಿತಾಂಶ ಬರ್ತದೆ. ಕನ್ನಡಲ್ಲೂ ಸಹ ನಮಗೆ ಸುರೇಶ್ ಅವರು ಡೆಲಿಗೇಷನ್ ಇರ್ತಾರೆ. ಯುವಕರು ಹೆಚ್ಚು ಗಮನ ಕೊಟ್ಟಿರುವಂತದ್ದು ನಮ್ಮ ಆಯ್ಕೆಗೆ ಅವರೇ ಜವಾಬ್ದಾರಿ ತಗೊಂಡು ಕೆಲಸ ಮಾಡ್ತಾರೆ. ಒಳ್ಳೇದಾಗ್ತದೆ. ನಮ್ಮ ಭಾವನೆ ಫಲಿತಾಂಶ ಗೆಲ್ಲುವಂತದ್ದು 1ನೇ ತಾರೀಕು ನಮ್ಗೆ ಆಗ್ತದೆ ಅನ್ನೋದು ನಮ್ಮ ನಂಬಿಕೆ. ಸರ್, ಪಕ್ಷದಲ್ಲಿ ಗೊಂದಲ ಇಲ್ಲ ಅಂತ ಹೇಳ್ತಾ ಇದ್ರಿ. ಈಗ ಸಹನಾ ರಾಜುಗೌಡ ಅವರು ಪ್ರತ್ಯೇಕವಾಗಿ ಸಭೆ ಮಾಡ್ತಾರೆ, ನೀವು ಯಾರು ಭಾಗವಹಿಸಿಲ್ಲ. ಶಶಿಧರ್ ಅವರು ಪ್ರತ್ಯೇಕ ಸಭೆ ಮಾಡಿದ್ದಾರೆ. ಇದರಿಂದಲೇ ಏನ್ ಸರ್? ನಾವು ಯಾವತ್ತೂ ಪ್ರತ್ಯೇಕ ಸಭೆಗಳು ಏನೂ ಮಾಡಿರ್ಲಿಲ್ಲ. ಸಹನಾ ರಾಜೇಗೌಡರು ಅವರ ಒಂದು ಈಗ ಬ್ಲಾಕ್ ಅಧ್ಯಕ್ಷರಾಗಿ ಅವರು ಜವಾಬ್ದಾರಿ ಇತ್ತು. ಇಷ್ಟೊಂದು ಅವರಿಗೆಲ್ಲ ಒಂದ್ ಕಡೆ ನೋವು ಬೇಜಾರು ಒಂದ್ ರೀತಿ ಒಂದು ದುಃಖದ ವಾತಾವರಣ ಇದ್ರು ಸಹ ಅವ್ರು ಬಂದು ತಾಲೂಕಿನಲ್ಲಿ ಸಭೆಯನ್ನ ಮಾಡಿ ಅವರ ಬೆಂಬಲಿಗರು ಕಾಂಗ್ರೆಸ್ ಬೆಂಬಲಿಗರು ಎಲ್ಲರೂ ಸಹ ಒಗ್ಗಟ್ಟಾಗಿ ಹೋಗ್ಬೇಕು, ಕಾಂಗ್ರೆಸ್ ಗೆಲ್ಸ್ಬೇಕು ಅಂತಾನೆ ಅವರು ಸಹ ಹೇಳಿರುವಂತದ್ದು. ಹಂಗಾಗಿ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಒಗ್ಗೂಡಿಸ್ಕೊಂಡು ಹೋಗೋಂತ ನಿಟ್ಟಿನಲ್ಲಿ ಅವ್ರು ಹೇಳಿರುವಂತ ಮಾತು ಎಲ್ರಿಗೂ ಸಹ ಶಕ್ತಿ ಬಂದಿದೆ. ಹೀಗಾಗಿ ಅಲ್ಲಿ ಗೊಂದಲ ಸೃಷ್ಟಿ ಮಾಡೋಂಥದ್ದು ಏನೂ ಇರಲಿಲ್ಲ. ನಾವುಗಳು ಸಹ ಭಾಗವಹಿಸುವಂತದ್ದಿತ್ತು. ಕಾರಣಾಂತರದಿಂದ ಈಗ ಚುನಾವಣೆ ಇರೋದ್ರಿಂದ ನಾವು ಬೇರೆ ಕಡೆ ಮತಯಾಚನೆ ಮಾಡುವಂತ ನಿಟ್ಟಿನಲ್ಲಿ ಹೋಗಿದ್ದರಿಂದ ನಾನು ಬರಕ್ಕಾಗಲಿಲ್ಲ. ಆದ್ರೆ ನಾನು ಸಹ ಭಾಗವಹಿಸ್ತಾ ಇದ್ದೆ. ಹೀಗಾಗಿ ನಮ್ಮಲ್ಲಿ ಗೊಂದಲ ಇರಲಿಲ್ಲ, ಎಲ್ಲರೂ ಸಹ ಒಗ್ಗಟ್ಟಾಗಿರ್ತಾ ಇದೆ. ನಿಮ್ಮ ಅಭ್ಯರ್ಥಿಗಳಿಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವರು ಮೆಸೇಜ್ಗಳನ್ನ ಹಾಕ್ತಿದೆ, ನೀವು ಪುಟ್ಟ ಆಂಜನೇಯಪ್ಪನ ಬಣ್ಣದಾಗಿ ನಾವು ಯಾರು ಮತ ಕೊಡಲ್ಲ ನಿಮ್ಗೆ ಅಂತ ಹೇಳ್ಬಿಟ್ಟು. ನೋಡಿ, ಇದು ಸಾರ್ವಜನಿಕವಾಗಿ ಮತ ಹಾಕಂತ ಚುನಾವಣೆ ಅಲ್ಲ. ಇದಂತದ್ದೇ ಒಟ್ಟು ಮತ 80 ಮತ. 80 ಎಲ್ಲ ಆಲ್ಮೋಸ್ಟ್ ಕೃಷಿಕರು ಹೆಚ್ಚಿನ ಸಮಯ ಸಾಮಾಜಿಕ ಜಾಲತಾಣದಲ್ಲಿ ಕಳಿಯಂತವ್ರಲ್ಲ. ಹಸುನ್ ತೊಳೆಯುವಂಥದ್ದು, ಹಾಲು ಕರೆಯುವಂಥದ್ದು, ಹಸು ಮೇವು ಬೆಳೆಯುವಂಥದ್ದು, ಮತ್ತೆ ಕುಟುಂಬ ಪೋಷಣೆ ಮಾಡ್ಕೊಂಡಿರೋಂಥ ರೈತಾಪಿ ಬಂಧುಗಳಿವೆ. ಹೀಗಾಗಿ ಒಂದಷ್ಟು ಪರ ವಿರೋಧ ಕೆಲವರು ಯಾರೋ ಬಿಡುವಾಗಿರೋಂಥವ್ರು ಹೆಚ್ಚು ಚರ್ಚೆಗಳು ಮಾಡ್ತಾ ಇರ್ತಾರೆ. ಇಲ್ಲಿ ಯಾವುದೇ ಬಣಗಳಿಲ್ಲ. ನಮ್ಮಿಂದ ಅಂತೂ ಬಣ ಇಲ್ಲ. ಈಗ ಸಹನಾ ರಾಜೀವ್ಗೌಡರು ಸಹ ಕ್ಲಿಯರ್ ಮಾಡಿದ್ದಾರೆ, ಶಶಿಧರ್ ಮುನಿಯಪ್ಪ ಅವರು ಸಹ ಕ್ಲಿಯರ್ ಮಾಡಿದ್ದಾರೆ. ಎಲ್ಲರೂ ಸಹ ಒಗ್ಗಟ್ಟಾಗಿ ಹೋಗ್ತಾ ಇದ್ವಿ. ಫಲಿತಾಂಶ ಚೆನ್ನಾಗಿರುತ್ತೆ ಅಂತ ನಾನು 2 ಕ್ಷೇತ್ರ ಗೆಲ್ತೀರಾ ಸರ್? ಎರಡು ಕ್ಷೇತ್ರ ಗೆಲ್ತೀವಿ.